ದಕ್ಷಿಣ ಪಥೇಶ್ವರ ಎಂಬ ಬಿರುದು ಇರುವುದು ಯಾರಿಗೆ? ಆನ್ಸರ್: ಇಮ್ಮಡಿ ಪುಲಿಕೇಶಿ. ಸಬರಮತಿ ಎಂಬುದು ಒಂದು ನದಿ. ಹೋಮ್ ರೂಲ್ ಚಳವಳಿಯನ್ನ ಭಾರತದಲ್ಲಿ ಪ್ರಾರಂಭಿಸಿದವರು ಯಾರು? ತಿಲಕರು ಮತ್ತು ಎನಿ ಬೆಸೆಂಟ್. ಟಿಪ್ಪು ಸುಲ್ತಾನ್ ರಣಭೂಮಿಯಲ್ಲಿ ಯಾವಾಗ ಮೃತಪಟ್ಟನು? ಮೇ 4, 1799. ಪುರುಷಪುರ ಯಾವ ಸಾಮ್ರಾಟನ ರಾಜಧಾನಿಯಾಗಿತ್ತು? ಕನಿಷ್ಕನ ರಾಜಧಾನಿಯಾಗಿತ್ತು. ಜೈನ ಧರ್ಮದ ಮೊದಲ ತೀರ್ಥಂಕರ ಯಾರು? ಋಷಭನಾಥ. ಆತನ ಇನ್ನೊಂದು ಹೆಸರು ಪುರುದೇವ. ಕೋನಾರ್ಕದ ಸೂರ್ಯ ದೇವಾಲಯವನ್ನು ಯಾರು ನಿರ್ಮಿಸಿದರು? 1ನೇ ನರಸಿಂಹನ್. ಖಜುರಾಹೋ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು? ಚಂದೇಲರು. ತಾಜ್ ಮಹಲ್ ಯಾವಾಗ ಯುನೆಸ್ಕೋ ಪಟ್ಟಿಗೆ ಸೇರಲ್ಪಟ್ಟಿತು? 1983ರಲ್ಲಿ. ಭಾರತದ ಒಕ್ಕೂಟದಲ್ಲಿ ಹೊಸ ರಾಜ್ಯವನ್ನು ರೂಪಿಸುವ ಅಧಿಕಾರ ಯಾರಿಗಿರುತ್ತದೆ? ಭಾರತದ ಸಂಸತ್ತಿಗೆ ಇರುತ್ತದೆ. 2 ಶಾಸನ ಸಭೆಯನ್ನು ಹೊಂದಿರುವ ರಾಜ್ಯಗಳ ಸಂಖ್ಯೆ ಎಷ್ಟು? 6. ಕ್ಷಮಾದಾನ ನೀಡುವ ರಾಷ್ಟ್ರಪತಿಯ ಅಧಿಕಾರವನ್ನು ಸಂವಿಧಾನದ ಯಾವ ಅನುಚ್ಛೇದ ಒಳಗೊಂಡಿದೆ? ಅನುಚ್ಛೇದ 72. ಭಾರತವು ಸಂವಿಧಾನವನ್ನು ಅಂಗೀಕರಿಸಿದ ದಿನ ಯಾವುದು? 26 ನವೆಂಬರ್ 1949. ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಯಾರು? ಪ್ರತಿಭಾ ಪಾಟೀಲ್. ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಕ ಮಾಡುತ್ತಾರೆ? ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ. ಸಂವಿಧಾನ ತಿದ್ದುಪಡಿಯ ಅನುಚ್ಛೇದ ಯಾವುದು? ಅನುಚ್ಛೇದ 368. ಚಿಲ್ಕಾ ಸರೋವರ ಈ ರಾಜ್ಯದಲ್ಲಿದೆ? ಒರಿಸ್ಸಾ ರಾಜ್ಯದಲ್ಲಿದೆ. ಭಾರತದ ಅತ್ಯಂತ ದೊಡ್ಡದಾದ ರಾಜ್ಯ ಯಾವುದು? ವಿಸ್ತಾರದಲ್ಲಿ ದೊಡ್ಡ ರಾಜ್ಯ ಯಾವುದು? ರಾಜಸ್ಥಾನ. ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳನ್ನು ಜೋಡಿಸುವುದು ನೀಲಗಿರಿ ಬೆಟ್ಟ. ಉತ್ತಮ ಗುಣಮಟ್ಟದ ವರ್ಜೀನಿಯಾ ತಂಬಾಕುವನ್ನು ಬೆಳೆಯುವ ರಾಜ್ಯ ಯಾವುದು? ಆಂಧ್ರಪ್ರದೇಶ. ಭಾರತದಲ್ಲಿರುವ ಬಹುದೊಡ್ಡ ನದಿ ಮುಖಜ ಭೂಮಿ ಯಾವುದು? ಸುಂದರ್ಬನ್ ನದಿ ಮುಖಜ ಭೂಮಿ. ಭಾರತದಲ್ಲಿ ಅತಿ ಹೆಚ್ಚು ಕಚ್ಚಾ ರೇಷ್ಮೆ ಉತ್ಪಾದಿಸುವ ರಾಜ್ಯ ಯಾವುದು? ಕರ್ನಾಟಕ. ಸುನಾಮಿ ಎಂಬ ಪದವು ಈ ಭಾಷೆಯಿಂದ ಬಂದಿದೆ? ಜಪಾನ್ ಭಾಷೆಯಿಂದ ಬಂದಿದೆ. ಭಾರತದಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೆ ಬಂದದ್ದು ಯಾವಾಗ? 2005ರಲ್ಲಿ. 2011ರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಎಷ್ಟು? 940. ಯೋಜನಾ ಆಯೋಗವು ಜಾರಿಗೆ ಬಂದದ್ದು ಯಾವಾಗ? ಮಾರ್ಚ್ 15, 1950ರಲ್ಲಿ. ನೀತಿ ಆಯೋಗವು ಜಾರಿಗೆ ಬಂದದ್ದು ಯಾವಾಗ? 2015ರಲ್ಲಿ. ಅರ್ಥಶಾಸ್ತ್ರಕ್ಕೆ ಯಾವಾಗ ನೊಬೆಲ್ ಪ್ರಶಸ್ತಿ ನೀಡಲು ಪ್ರಾರಂಭಿಸಲಾಯಿತು? 1969ರಲ್ಲಿ. ಭೂಕಂಪನದ ತೀವ್ರತೆಯನ್ನು ಅಳೆಯುವ ಮಾಪನ ಯಾವುದು? ರಿಕ್ಟರ್. 2011 ಮಾರ್ಚ್ ತಿಂಗಳಲ್ಲಿ ವಿಶ್ವ ಕನ್ನಡ ಸಮ್ಮೇಳನವು ಯಾವ ನಗರದಲ್ಲಿ ನಡೆಯಿತು? ಬೆಳಗಾವಿ. 4 ತಂತಿ ಎಂಬ ಕೃತಿಯನ್ನು ರಚಿಸಿದವರು ಯಾರು? ದ. ರಾ ಬೇಂದ್ರೆ. ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಯಾವಾಗ ಬಂದಿತು? 1968ರಲ್ಲಿ. ಕನ್ನಡದ ಪ್ರಥಮ ರಾಷ್ಟ್ರಕವಿ ಯಾರು?
ಎಂ ಗೋವಿಂದ ಪೈ. ಇತ್ತೀಚಿನ ಸಂಶೋಧನೆಯ ಪ್ರಕಾರ ಕನ್ನಡದ ಮೊದಲ ಶಾಸನ ಯಾವುದು? ತಾಳಗುಂದ ಶಾಸನ. ಅಪ್ಪುವಿನ ಮೊದಲ ಚಿತ್ರ ಯಾವುದು? ಪ್ರೇಮದ ಕಾಣಿಕೆ.